ಚಿನ್ನ ಖರೀದಿ ಮಾಡೋದನ್ನು ಬಿಟ್ಬಿಡಿ. ಚಿನ್ನದ ಟೈಮ್ ಆಗೋಯ್ತು. ಏನು ಸರ್ ಈ ಥರ ಹೇಳ್ತಾ ಇದ್ದೀರಾ ಅಂತೀರಾ? ಹೌದು, ಚಿನ್ನದ ರೇಟು 11,092 ಆಲ್ಮೋಸ್ಟು 12,000 ನಿಮಗೆ 24 ಕ್ಯಾರೆಟು ರೀಚ್ ಆಗಿದೆ. ಸೊ ಇಂಥ ಟೈಮಲ್ಲಿ ನೀವು ಚಿನ್ನ ತಗೋಬೇಡಿ ಅಂತೀರಾ. ಹಾಗಂತ ಚಿನ್ನ ಖರೀದಿ ಮಾಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಚಿನ್ನ ಯಾವ ಥರ ಖರೀದಿ ಮಾಡ್ಬೋದು, ಯಾವ ಥರ ಖರೀದಿ ಮಾಡಿದರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸದ್ಯಕ್ಕೆ ಚಿನ್ನದ ಒಡವೆಗಳು ಯಾಕೆ ನಾವು ತಗೋಬಾರ್ದು ಅಂತ ನಾನು ಹೇಳ್ತೀನಿ. ನೋಡಿ ಇದು ಹಾರ ಸೆಟ್ ಬಂದು ನೆಕ್ಲೆಸ್ ಆ್ಯಂಡ್ ಹಾರ ಎರಡೂ ಸೇರಿ ನಿಮಗೆ 110 ಗ್ರಾಮ್ ಇದೆ. 110 ಗ್ರಾಮ್ ಅಂದರೆ ನಿಮಗೆ ಚಿನ್ನದ ರೇಟ್ ಬಂದು ಇವಾಗಿರೋ ರೇಟ್ ಬಂದು ಆಲ್ಮೋಸ್ಟು 12 ಲಕ್ಷ ಚಿನ್ನದ ವ್ಯಾಲ್ಯೂ ಮಾತ್ರ. ಬಟ್ ಇದನ್ನು ನೀವು ಮಾಡಿಸ್ಕೊಳ್ಳೋದಕ್ಕೆ ನೀವು ವೇಸ್ಟೇಜ್ ಏನು ಕೊಡ್ತೀರಾ ಗೊತ್ತಾ? ವೇಸ್ಟೇಜ್ ಆ್ಯಂಡ್ ಮೇಕಿಂಗ್ ಚಾರ್ಜು. ವೇಸ್ಟೇಜ್ ಮಾತ್ರ ನಿಮಗೆ 12% ತೊಗೊಂಡ್ರೆ ಇದಕ್ಕೆ 12% ಅಂತ ಹೇಳ್ತಾ ಇದ್ದೀನಿ. ತುಂಬ ಶೋರೂಮ್ಗಳಲ್ಲಿ 18-20 ಕೂಡ ತೊಗೊತಾರೆ. 12% ನಾವು ವರ್ಕರ್ಸ್ ಆಗಿದ್ದು ನಾವು ಮಾಡಿಕೊಡೋರೋದು, ಆ ಥರನೇ ನಾನು ಹೇಳ್ತಾ ಇದ್ದೀನಿ. ಸೊ 12%ಗೆ ನಾವು ಮಾಡಿದರೆ 1,40,000 ಇದಕ್ಕೆ ನೀವು ಬರೀ ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜ್ ಕೊಡ್ತೀರಾ. ಸೊ ಇವಾಗ ಇದು ಸಿಲ್ವರ್ದು ಸೇಮ್ ಗೋಲ್ಡಲ್ಲಿ ಹೆಂಗಿರುತ್ತೆ ಸಿಲ್ವರಲ್ಲಿ ಹಂಗೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ವರ್ಕ್ ವೈಸ್ ಆಗಲಿ ಬರೀ ಮೆಟಲ್ ಮಾತ್ರ ಬೆಳ್ಳಿ, ಇದು ಕೂಡ ನಿಮಗೆ ರಿಟರ್ನ್ ಬರುತ್ತೆ, ಎಲ್ಲೂ ಹೋಗಲ್ಲ. ಸೊ ಇದು ಇವಾಗ ಪ್ರೈಸ್ ನೋಡಿದರೆ ನಿಮಗೆ 38,700 ರೂಪಾಯಿ. ಚಿನ್ನದರಲ್ಲಿ ಮಾಡಿಸ್ಕೊಂಡ್ರು ಇದೇ ಹಾರ, ಇದೇ ಕೆಲಸ, ಇದೇ ಫಿನಿಷಿಂಗು ಇರುತ್ತೆ. ಅದೇ ಬೆಳ್ಳಿಯಲ್ಲಿ ಮಾಡಿಸ್ಕೊಂಡ್ರೆ ಬೆಳ್ಳಿ ಎಲ್ಲ ಕಲ್ಲು, ಮೇಕಿಂಗ್ ಚಾರ್ಜು ಎಲ್ಲ ಸೇರಿ ನಿಮಗೆ 38,000ಕ್ಕೆ ಬರ್ತಾ ಇದೆ. ಸೊ ಇವಾಗ ಹೇಳಿ ಯಾವುದು ಬೆನಿಫಿಟ್ಟು? ನೀವು ಚಿನ್ನದ್ರಲ್ಲಿ ಮಾಡಿಸ್ಕೊಂಡ್ರೆ 1,40,000 ನೀವು ಬರೀ ಮೇಕಿಂಗ್ ಚಾರ್ಜ್ ಕೊಡ್ತೀರಾ. ಅದೇ ಇದರಲ್ಲಿ ತಗೊಂಡ್ರೆ ನಿಮಗೆ ಏನು ಬರುತ್ತೆ, ಈ ಥರದ್ದು 3-4 ಸೆಟ್ ಬರುತ್ತೆ. ಅದು ಕೂಡ ವೇಸ್ಟ್ ಅಲ್ಲ, ಮತ್ತು ನಿಮಗೆ ಬೆಳ್ಳಿ ವ್ಯಾಲ್ಯೂ ಇರುತ್ತೆ. ಯಾವಾಗ ಬಂದರೂ ಕೂಡ ನಿಮ್ಮ ಬೆಳ್ಳಿ ನಿಮಗೆ ಸಿಗುತ್ತೆ. ನಾವು ಗ್ಯಾರಂಟಿ ಕೊಡ್ತಾ ಇರೋದೇನು 5 ವರ್ಷ ಯೂಸ್ ಮಾಡಿ ನೀವು ಕೊಟ್ಟಿರೋ ಅಮೌಂಟ್ ಅಂತೂ ನಿಮಗೆ ಗ್ಯಾರಂಟಿ ಬರುತ್ತೆ. ಸೊ ಇದು ಕೂಡ ವೇಸ್ಟ್ ಇಲ್ಲ. ಸೊ ಈ ಥರ ನೀವು ಬೆಳ್ಳಿ ತಗೊಳ್ಳೋದ್ರಿಂದ ನಿಮ್ಮ ದುಡ್ಡು 1 ರೂಪಾಯಿ ಕೂಡ ವೇಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇದರಿಂದ ಇನ್ನೂ ಏನೇನು ಬೆನಿಫಿಟ್ಸ್ ಇದೆ ಎಲ್ಲ ಕೂಡ ನಾನು ಒಂದೊಂದು ವೀಡಿಯೋದಲ್ಲೇ ಹೇಳ್ತೀನಿ. ಫಾಲೋ ಮಾಡ್ತಾಯಿರಿ, ಒಂದೊಂದು ವೀಡಿಯೋ ಬರ್ತಾನೇ ಇರುತ್ತೆ.